ತಮ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ರೈತರ, ನನ್ನ ತಾಯಿಂದಿರಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ, ನೀವೆಲ್ಲ ಬಂದಿದ್ದೀರಿ ನನ್ನ ಹತ್ರ. ನಾನು ಬಲವಂತವಾಗಿ ಯಾವ ಕಾರಣಕ್ಕೂ ನಿಮ್ಮ ಜಮೀನು ತೆಗೆದುಕೊಳ್ಳುವಂಥ ಅವಶ್ಯಕತೆ ನಮ್ಮ ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವೆಲ್ಲ ಮುಂದುವರೆದಂಥ ಯೋಜನೆಗಳು. ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇದು ನಾನು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾನು ಇದಕ್ಕೆ ಬಲವಂತ ಮಾಡೋದಿಲ್ಲ. ಅವರು ರೆಡ್ ಝೋನು, ಗ್ರೀನ್ ಝೋನ್ಗೋ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ. ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ, ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರ ಕೈನ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ, ಇಲ್ಲ ನಾನು ಕೊಟ್ಬಿಡ್ತೀನಿ, ನಾನು ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗ್ಲಿ, ನಾನು ಬಲವಂತ ಮಾಡೋದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ, ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ, 2 ರಿಂದ 2.5, 3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಗಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ, ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗ್ಲಿ, ಯಾರು ಬೇಡ ಬಲವಂತ ಏನಿಲ್ಲ. ಅವ್ರ ಭೂಮಿ ಅವ್ರು ಇಟ್ಕೊಳ್ಳಿ, ಅವ್ರು ಏನು ಬೇಕಾದ್ರೆ. ನಾನು ಹೇಳ್ತೀನಿ ಕೇಳಿ, ಕುಮಾರಣ್ಣ 8,000 ಅಂತ ಹೇಳಿದ್ರು, ನಾನು ಇಲ್ಲ, 50% 9,000 ಚಿಲ್ಲರೆ ಕೊಡಬೇಕು ಅಂತೇಳಿ ರೈತರ ಹತ್ರ ಕನ್ವಿನ್ಸ್ ಮಾಡಿ, ಅವ್ರು ಹೇಳಿದಂಥ ಬೆಲೆನ ನಿಗದಿ ಮಾಡಿ, ಯಾವನೋ ಬಂದವನು ಹಾಕ್ಕೊಳ್ಳಿ ಬಂಡವಾಳ ಅಂತೇಳಿ ಮಾಡಿ ತೀರ್ಮಾನ ಮಾಡಿ ಈಗಾಗಲೇ ದುಡ್ಡುಗಳ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಯಾರು ಬರ್ತಾರೆ ಅವ್ರಿಗೆ ಸ್ವಯಂ ಇಚ್ಛೆಯಿಂದ ನಾನು ನೈಸ್ದು, ಏರ್ಪೋರ್ಟ್ದು, ಇರಿಗೇಷನ್ ಎಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಅದೆಲ್ಲ ನಾನು ಮಾತಾಡೋಕೆ ಹೋಗುದಿಲ್ಲ, ಬೇರೆ ವಿಚಾರ. ಇಲ್ಲೇನೆ ಒಟ್ಟು ಯಾರ ಆಸ್ತಿ ಕೂಡ ನಾವು ಬಲವಂತವಾಗಿ ನಾನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ದರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ.